ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಕೆಲವು ವಿಚಾರಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮ ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವರ ಒಂದು ವಿಚಾರಗಳು ಹೈಲೈಟೆಡ್ ಅಂತಲೇ ಹೇಳ್ಬೋದು. ಇವತ್ತಿನ ಒಂದು ಎಪಿಸೋಡಲ್ಲಿ ಏನೇನಾಗಿಲ್ಲ, ಏನೇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಕೂಡ ಮಾತಾಡೋಣ. ಆ್ಯಂಡ್ ಏನನ್ಸುತ್ತೆ ಬೆಳಗ್ಗೆ ಪ್ರೋಮೋ ನೋಡಿ ನಿಮಗೆ ಅಶ್ವಿನಿ ಆ್ಯಂಡ್ ನಮ್ಮ ಗಿಲ್ಲಿ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಿಕಾಸ್ ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅಶ್ವಿನಿ ಅವ್ರದ್ದು ತಪ್ಪು ಅಂತ ಹೇಳಿಲ್ಲ ನಾನು, ಬಿಕಾಸ್ ಅಲ್ಲಿ ಅಶ್ವಿನಿ ಅವರೇನೇ ಒಂದು ರೀತಿಯಲ್ಲಿ ವಿಕ್ಟಿಮ್ ಕಾರ್ಡ್ ಅನ್ನೋ ರೀತಿಯಲ್ಲಿ ಇದ್ದಂಥದ್ದು. ಗಿಲ್ಲಿ ಸ್ವಲ್ಪ ಅಲ್ಲಿ ದೌಲತ್ ತೋರಿಸಿದ್ದಾನೆ ಅಂತ ಅನ್ನಿಸ್ತಾ ಇತ್ತು ಅಷ್ಟೇ. ಬಟ್ ಸುಮಾರು ಜನ ಹೇಳ್ತಾ ಇದ್ರು ಗಿಲ್ಲಿ ಮಾಡಿರೋಂಥ ತಪ್ಪಿದೆ, ಅಷ್ಟೊಂದು ದುರಂಕಾರ ಇರಬಾರ್ದು, ಹಾಗೆ ಹೀಗೆ ಅಂತ ಎಲ್ಲ ಕಡೆಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೆ. ಬಟ್ ನಾನು ಹೇಳಿದ್ದೆ, ಅಶ್ವಿನಿ ಅವರು ಕೆಲವು ವಾರಗಳ ಹಿಂದೆ ಮಾಡಿರುವಂಥ ಒಂದು ಘಟನೆಗೆ ಅದರ ಎದುರುಗಡೆಗೆ ಇನ್ನು ಯಾರು ಏನು ಮಾಡಿದ್ರು ಕೂಡ ಅದು ದೊಡ್ಡದಂತ ಅನ್ಸಲ್ಲ. ಆ ಒಂದು ಮಟ್ಟಿಗೆ ಕೀಳು ಮಟ್ಟದಲ್ಲಿ ಮಾಡಿರುವಂಥದ್ದು ಅಶ್ವಿನಿ ಅವರು. ಜಸ್ಟ್ ಒಂದು ಕ್ಷಮೆ ಕೇಳೋ ಟೈಮಲ್ಲಿ ಕಾಲ್ ಮೇಲೆ ಕಾಲು ಹಾಕಿ ಕುತ್ಕೊಳ್ಳೋವಂಥದ್ದು ಏನು ದೊಡ್ಡ ಅಪರಾಧ ಅಲ್ಲ ಅದು. ಓಕೆ, ಅದು ಅವ್ರು ಕ್ಷಮೆ ಕೇಳಬೇಕಿತ್ತು, ಕೇಳಲೇಬೇಕು. ಅವ್ನು ಯಾವ ಸ್ಟೈಲಲ್ಲಿ ಬೇಕಾದರೂ ಕುತ್ಕೊಳ್ಳಿ, ಯಾವ ಭಂಗಿಲಿ ಬೇಕಾದರೂ ಕುತ್ಕೊಳ್ಳಿ, ತಲೆ ಕೆಳಗಡೆ ಕಾಲ್ ಮೇಲ್ ಮಾಡೋದು ಕುತ್ಕೊಳ್ಳಿ. ಇವ್ರದ್ದೇನೋ ಕೆಲಸ, ಕ್ಷಮೆ ಕೇಳಬೇಕಾಗಿತ್ತು, ಕ್ಷಮೆ ಕೇಳಬೇಕಿತ್ತು ಅಷ್ಟೇ. ಅದನ್ನು ಹೇಳಿದ್ದೆ ನಾನು. ಬಟ್ ಸುಮಾರು ಜನ ಹಂಗೆ ಮಾಡಬಾರ್ದು, ಗಿಲ್ಲಿ ಮಾಡಿದ್ದು ಅವತ್ತು ಅಶ್ವಿನಿ ಮಾಡಿದ ತಪ್ಪು ಅನ್ನೋದಾದರೆ ಇವತ್ತು ಗಿಲ್ಲಿ ಮಾಡಿದ್ದು ಕೂಡ ತಪ್ಪು. ಹಾಗೆ ಅಶ್ವಿನಿ ಮಾಡಿದ್ದು ತಪ್ಪಲ್ಲ, ಅದು ದೊಡ್ಡ ಅಪರಾಧ ಅದು. ಓಕೆ, ಅರ್ಥ ಮಾಡ್ಕೊಳ್ಳಿ. ಮಾತಾಡೋಣ, ಎಲ್ಲದ್ರ ಬಗ್ಗೆ ಮಾತಾಡೋಣ ಇವತ್ತು. ಆ್ಯಂಡ್ ಇಲ್ಲಿ ನಿಮ್ಗೆ ಗೊತ್ತಿದೆ, ಎಪಿಸೋಡ್ ಶುರು ಆದ ತಕ್ಷಣ ಅಲ್ಲೆಲ್ಲರೂ ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವೆಲ್ಲ ನಾಟಕನ ಅಂತ ಅಷ್ಟೊಂದೆಲ್ಲ ಅಳುವಂಥದ್ದು ಅವಶ್ಯಕತೆ ಇತ್ತಾ? ನೀವು ಹೇಳ್ಬೋದು ಎಮೋಷನ್ ಗುರು, ನಿನಗೆ ಮನುಷ್ಯತ್ವ ಇಲ್ಲ, ಹಾಗೆ ಹೀಗೆ ಅಂತ. ಇಷ್ಟೆಲ್ಲ ಮಾಡ್ತಾರಾ? ಅಲ್ಲಿ ಡ್ರೆಸ್ ಚೇಂಜ್ ರೂಮಲ್ಲಿ ಹೋಗ್ಬಿಟ್ಟು ಕಿಸಿತಾ ಕೂತಿರ್ತಾರೆ. ಓಕೆ, ಅದಕ್ಕೆ ನನಗಿದು ಡ್ರಾಮಾ ಅಂತ ಅನ್ಸಿದ್ದು. ನಮಗೂ ಫಸ್ಟಿಗೆ ಎಪಿಸೋಡ್ ಸ್ಟಾರ್ಟ್ ಆದಾಗ ಹಂಗೆ ಅನ್ಸಿರೋಂಥದ್ದು, ಓ ಪಾಪ ಜಾನ್ವಿ, ಅಶ್ವಿನಿ, ರಿಷಿ ಅವರೆಲ್ಲ ಫುಲ್ ಅಳ್ತವ್ರೆ, ಬೇಜಾರು ಮಾಡ್ಕೊಂಡ್ರೆ ಅಂತ ಅನ್ಕೊಂಡಿದ್ದೆ. ಅದಾದ 1 ಅವರ್ಗೆ ಹೋಗ್ಬಿಟ್ಟು ಅಲ್ಲಿ ಡ್ರೆಸ್ ಚೇಂಜ್ ರೂಮಲ್ಲಿ ಮೈಕೆಲ್ಲ ಇಲ್ದೇನೆ ಪಿಸು ಧ್ವನಿನಲ್ಲಿ ಕಿಸ್ಕೊಂಡು ಕೂತವ್ರೆ. ಇದಕ್ಕೆ ಯಾರಾದ್ರೂ ಅಂದರೆ ಎಮೋಷನ್ ಅಂತಾರ ಇದಕ್ಕೆ? ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗುರು ಈ ಥರ ಡಬಲ್ ಸ್ಟ್ಯಾಂಡರ್ಡು, ಡಬಲ್ ಗೇಮ್ ಮಾಡಿದ್ರೆ. ರಿಷಾ, ಅಶ್ವಿನಿ, ಜಾನ್ವಿ ಎಲ್ಲರೂ ಕೂಡ ಅಳ್ತಾ ಇದ್ರು. ಜಾನ್ವಿ ಅಂತೂ ಯಾವಾಗ ಯಾಕೋ ಗೊತ್ತಿಲ್ಲ, ಈ ರಾಶಿಕನಂತೂ ಬಿಡಂಗೆ ಕಾಣಲ್ಲ. ಕೆಲವರು ಹಠದಿಂದ ಅವ್ನು ಹೋದ ಇವನು ಹೋದ ಅನ್ಕೊಳ್ಳೊಂದು. ಆಮೇಲೆ ಧನು ಹೇಳಿದ್ರು ಡಿಸರ್ವಿಂಗ್ ಇದ್ದವರು ಇರಬೇಕು, ಯಾರು ಡಿಸರ್ವಿಂಗ್ ಇಲ್ಲ ಅವ್ರು ಹೋಯ್ತಾ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳ್ದ ಅವನು. ಅವ್ನು ನೆಟ್ಟಿಗೆ ಆಡಿದಿದ್ರೆ ಅವ್ನು ಕರೆಕ್ಟಾಗಿ ಇರ್ತಿದ್ದ. ಅವ್ನು ನೆಟ್ಟಿಗೆ ಆಡಲಿಲ್ಲ. ನಮಗೂ ಬೇಜಾರಿದೆ, ಅಂದರೆ ಡಿಸರ್ವಿಂಗ್ ಕಂಟೆಸ್ಟೆಂಟು, ಪೊಟೆನ್ಷಿಯಲ್ ಇದೆ, ಎಲ್ಲ ಇದೆ, ನೇಮ್ ಇದೆ, ಫೇಮ್ ಇದೆ, ಅಭಿಮಾನಿಗಳಿದ್ದಾರೆ. ಅದಕ್ಕೆ ತಕ್ಕಂಗೆ ಅವ್ನು ಆಡಿಲ್ಲ ಅನ್ನೋ ನಮಗೂ ಕೂಡ ಬೇಜಾರಿದೆ. ಬಟ್ ನೀವೇನು ಮಾಡಿದ್ರಿ? ನೀವು ಹೇಳಬೇಕಿತ್ತು, ಚೆನ್ನಾಗಿ ಆಡಿಸೋದಿ ಅಣ್ಣ, ನೀನು ನಮ್ಮ ಜೊತೆ ಸೇರಬೇಡ, ನೆಗೆಟಿವ್ ಆಗಿ ಹೋಗ್ತಾ ಇದೀವಿ ನಾವು, ಅದಕ್ಕೋಸ್ಕರ ನೀನು ಸಪ್ರೇಟಾಗಿ ಆಡು ಅಂತ ಹೇಳಬೇಕಾಗಿತ್ತು. ನಿಮ್ಮ ಹಿಂದೆನೇ ಬಕೆಟ್ ಹಿಡ್ಕೊಂಡು ನಿಮ್ಮ ತೊಳೆಯೋದ್ರಿಗೆ ಪುರ್ಸೊತ್ತಿರಲಿಲ್ವಲ್ಲ ಮತ್ತು ಅವನಿಗೆ. ಆ್ಯಕ್ಚುಲಿ ಅವ್ರ ಬಗ್ಗೆ ಮಾತಾಡಬಾರ್ದು ಇವಾಗ, ಸುದೀಪ್ ಬಗ್ಗೆ, ಯಾಕಂದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಇಲ್ಲ ಇವಾಗ. ನಿಮ್ಮ ಬಗ್ಗೆ ಮಾತಾಡಬೇಕು. ಈ ಜಾನ್ವಿ 1 ವಾರ ಅಂತ ಅನಿಸುತ್ತೆ ಆ ಅಶ್ವಿನಿಂದ ದೂರ ಆಗಿ, ಆ ಒಂದು ವಾರ ಕರೆಕ್ಟಾಗಿದ್ರು, ಉತ್ತಮ ಬೇರೆ ಸಿಕ್ತು. ಅದಾದಮೇಲೆ ಮತ್ತೆ ತಿರ್ಗಾ ಸೇರ್ಕೊಂಡಿದ್ದಾಳೆ, ಮತ್ತೆ ತಿರ್ಗಾ ಅದೇ ತಪ್ಪುಗಳು ಮಾಡ್ತಿದ್ದಾಳೆ. ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ. ಮೇಲೆ ತಪ್ಪು, ಚಾನಲ್ ಮೇಲೆ ಹೊರಿಸಿದ್ಲು. ಆ್ಯಂಡ್ ಎಲ್ಲಿ ರೂಮಲ್ಲಿ ಹೋಗ್ಬಿಟ್ಟು ಪಿಸು ಧ್ವನಿಲಿ ಮಾತಾಡಿರೋಂಥದ್ದು ಅಗೇನ್ ಇವತ್ತು ಮಾಡಿದ್ದಾರೆ. ಈ ಸಾರಿ ವೀಕೆಂಡಲ್ಲಿ ಹೆಂಗೆ ಉಗಿತಾರೆ ಸುದೀಪ್ ಸರ್ ಅಂತಂದರೆ ನೀವು ನೆನೆಸ್ಕೊಂಬಿಡಿ, ಆ ರೇಂಜಿಗೆ ಹೋಗಿದ್ದಾರೆ ಪಕ್ಕ ಫಿಕ್ಸು. ಇದಾದ್ಮೇಲೆ ಅಲ್ಲಿ ಅದೇ ಹೇಳಿದ್ನಲ್ವಾ, ಇಲ್ಲೆಲ್ಲ ಮಾತುಕತೆ ಆಗ್ತಾರೆ, ಗಾರ್ಡನ್ ಎದುರು ಕುತ್ಕೊಂಡು ಅಳ್ತಾರೆ. ಸುದ್ದಿ ಅಣ್ಣ ಯಾವತ್ತೂ ಕೂಡ ನಮ್ಗೆ ಎದುರು ಮಾತಾಡಿಲ್ಲ, ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ, ಪುಂಗಿದ್ದಲ್ಲಿ ಅಶ್ವಿನಿ ಕಣ್ಣೀರು ಹಾಕಿದ್ದೇನು, ನೀರು ಒರೆಸ್ಕೊಂಡಿದ್ದೇನು, ಇಷ್ಟೆಲ್ಲ ಮಾಡ್ತಾರ. ನಗಾಡ್ಕೊಂಡು ಅಲ್ಲಿ ಡ್ರೆಸ್ ಚೇಂಜ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಪಿಸು ಧ್ವನಿಯಲ್ಲಿ ಮಾತಾಡುವಂಥದ್ದು, ಮೈಕೆಲ್ಲ ಕಿತ್ಬಿಟ್ಟು ಮಾತಾಡಿದ್ರು. ನಾನು ಲೈವಲ್ಲಿ ನೋಡಿದ್ದೆ, ಮೇ ಬಿ ಮೈಕಲ್ಲಿ ಏನಾದರೂ ಮಾತಾಡಿರ್ಬೋದೇನೋ ಅನ್ಕೊಂಡೆ. ಬಟ್ ಇಲ್ಲ, ಮೈಕೆಲ್ಲ ಬಿಸಾಕ್ಬಿಟ್ಟು ಪಿಸು ಧ್ವನಿಯಲ್ಲಿ ಮಾತಾಡಿದ್ದಲ್ದೇನೆ, ಬಟ್ ಅದು ನಗಾಡೋ ಅಂಥದ್ದು. ಅದಕ್ಕೆ ಹೇಳಿದ್ದು ಆವಾಗಲೇ ನಕ್ಕರಲ್ಲ ಸುದ್ದಿ ಹೋಗಿದ ತಕ್ಷಣ ಅದು ನಾಟಕ ಅಂತ ಹೇಳ್ಬಿಟ್ಟು. ಅಲ್ಲ, ನಾಚಿಕೆ ಆಗಲ್ವಾ ಗುರು? ಅದೇನು ಅಂತ ಮನುಷ್ಯರಿದ್ದಾರೆ ಗುರು. ನಿಜವಾಗ್ಲೂ ನನಗೆ ಸರಿಯಾಗಿ ಕೋಪ ಬಂದ್ಬಿಡ್ತು ನನಗೆ. ಮತ್ತೆ ರೂಲ್ ಬ್ರೇಕು ಎಷ್ಟು ಅಂತ ಸಹಿಸ್ಕೊಂತಾನ ಪಾಪ ಬಿಗ್ ಬಾಸ್ ಆದ್ರೂ. ಥೂ ಯಪ್ಪಾ ಶಿವನೇ. ಅದಾದ್ಮೇಲೆ ಬಿಗ್ ಬಾಸೇನೆ ಅನೌನ್ಸ್ ಮಾಡ್ತಾರೆ, ಅಶ್ವಿನಿ, ಜಾನ್ವಿ ಪಿಸು ಧ್ವನಿನಲ್ಲಿ ಮಾತಾಡಂಗಿಲ್ಲ ಅಂತ. ಅಲ್ಲಿ ಸ್ಪಂದನ, ಧನು, ಮಾಳು ಫುಲ್ ರೊಚ್ಚಿಗೆದ್ಬಿಟ್ರು. ರಘು ಸರ್ ಏನು ಮಾಡ್ತಿದ್ದೀರಾ ನೀವು? ಹೋಗಿ ಹೇಳಿ ಅವ್ರಿಗೆ ಸೀರಿಯಸ್ ಆಗಿ, ಹಿಂಗಾದ್ರೆ ನಾವು ಕೂಡ ಹಂಗೆ ಮಾತಾಡಬೇಕಾಗತ್ತೆ ಅನ್ನೋ ರೀತಿಯಲ್ಲಿ. ಅಲ್ಲಿ ಧನು ಫುಲ್ ಇದಾಗ್ಬಿಟ್ರು. ಏನು ಗುರು, ಏನು ಹೇಳೋಕ್ಕಾಗತ್ತಪ್ಪ ಅವ್ರಿಗೆ, ಒಂದು ಚಿಕ್ಕವರ ಹಾಗೆ. ಪಾಪ ರಘುದಂತೂ ಇವತ್ತಿನ ಎಪಿಸೋಡಲ್ಲಂತೂ ನೋಡ್ಲಿಕ್ಕಾಗಿಲ್ಲ ಗುರು. ಒಂಥರ ವಾಚ್ಮ್ಯಾನ್ ಥರ ಎಲ್ಲರ ಹತ್ರ, ಗಿಲ್ಲಿ ಹತ್ರನೂ ತಿರುಗಾಡಬೇಕು, ಆ ಕಡೆಗೆ ಅವರಿಬ್ಬರನ್ನೂ ನೋಡ್ಕೊಬೇಕು. ಸಖತ್ ಕಷ್ಟಪಟ್ಬಿಟ್ಟ ಪಾತ್ರ. ಓಕೆ, ಇದಾದ್ಮೇಲೆ ಅಲ್ಲಿ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದಮೇಲೆ ಅಶ್ವಿನಿ 3 ಜನ ಇದ್ದಾರಲ್ಲ, ಅವ್ರು ತ್ರಿಮೂರ್ತಿಗಳು, ಜಾನ್ವಿ ಜೊತೆಗೆ
ಧ್ರುವಂತ್. ಸೊ 3 ಜನ ಕೂತ್ಕೊಂಡು, ಸೊ ನಾವು 3 ಜನ ಸ್ಟ್ರಾಂಗ್ ಇದ್ದೀವಿ. ಸೊ ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ಸೊ ನಾಮಿನೇಷನ್ ಏನಾದರೂ ಬಂದರೆ ಸೊ ನಾವು ಸ್ವಲ್ಪ ನೋಡ್ಕೊಂಡು ಆಡಬೇಕು, ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಆಡಿದ್ರು. ಅದನ್ನು ಬಿಟ್ಟಾದ್ಮೇಲೆ ರಕ್ಷಿತಾ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವನು ಧ್ರುವಂತು. ಇವನಿಗೆ ಕೇಳೋಕ್ಕೆ ಕೆಲಸ ಇಲ್ಲ ಅಂತ ಅನ್ಸುತ್ತೆ, ಬರೀ ಆ ರಕ್ಷಿತಾ ಜೊತೆ ಬಗ್ಗೆನೇ ಮಾತಾಡ್ತಾನೆ. ಅವಳ ಬಗ್ಗೆ, ಅವಳ ಯೂಟ್ಯೂಬ್ ಚಾನಲ್ ಬಗ್ಗೆ, ಅವಳು ಮಾತಾಡೋ ಸ್ಟೈಲ್ ಬಗ್ಗೆ. ನಿನಗೆ ಯಾಕಯ್ಯ ಬೇಕು? ಮೊನ್ನೆರ ಉಗ್ದವ್ರೆ. ನೀನು ಹೇಳ್ತೀಯ ಅವಳು ಟ್ರಸ್ಟ್ ವರ್ತಿ ಇಲ್ಲ ಅಂತೀಯ, ನಾಟಕ ಮಾಡ್ತಾವಳೆ ಅಂತೀಯ. ಅವಳು ಓಕೆ ತಾನೆ, ಅವಳು ಹಂಗೆ ಮಾಡ್ತಾ ಹೋಗ್ತಾರೆ, ಜನ ಇದ್ದಾರೆ ನೋಡ್ಕೊತಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ನೀನು ಏನಕ್ಕೆ ಮಾತಾಡ್ತೀಯ ಅವಳ ಬಗ್ಗೆ? ನಿನಗೇನು ಬೇರೆ ಕೆಲಸ ಇಲ್ವಾ? ನಿನಗೇನು ಬೇರೆ ಕಂಟೆಂಟ್ ಇಲ್ವಾ? ಅವಳ ಬಗ್ಗೆ ಏನಕ್ಕೆ ಮಾತಾಡ್ತೀಯ? ಅವಳು ದಾರಿ ಅವಳು ನೋಡ್ಕೊತಾಳೆ. ಅಲ್ಲ, ಇವ್ನು ನೋಡೋದೆಲ್ಲ ಬರೀ ಅವಳ ಬಗ್ಗೆನೇ ಮಾತಾಡ್ತಾನೆ. ಇದಾದ್ಮೇಲೆ ಬಿಗ್ ಬಾಸ್ ಅವರು ವಾಯ್ಸ್ ಬರುತ್ತೆ. ವಾಯ್ಸ್ ಬಂದಾದ್ಮೇಲೆ ಸೊ ಅಲ್ಲಿ 7 ವಾರ ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಿಯಮಗಳನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ಅದು ವೀಕೆಂಡಲ್ಲಿ ಸುದೀಪ್ ಸರ್ ಹೇಳಿದ್ರೂ ಕೂಡ ಸೊ ನೀವು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದಾಗ ಅದ್ರ ಮೇಲೆ ಅಲ್ಲಿ ಅಶ್ವಿನಿ ಆ್ಯಂಡ್ ಜಾನ್ವಿ ಅವರಿಗೆ ಒಂದು ವಿ ಟಿ ಪ್ಲೇ ಮಾಡ್ತಾರೆ, ಏನಾಗಿದೆ ಅನ್ನೋದ್ರ ಬಗ್ಗೆ. ಸೊ ಅಲ್ಲಿ ವಿ ಟಿ ಪ್ಲೇ ಮಾಡೋ ಟೈಮಲ್ಲೂ ಕೂಡ ಕಿಸಿತಾರಲ್ಲ ಗುರು ಇವರು. ಅಲ್ಲ, ಎಲ್ಲರೂ ಸೀರಿಯಸ್ ಆಗಿದ್ದಾರೆ. ಗಿಲ್ಲಿ ಆದರೂ ಆಗಿರ್ಬೋದು, ಸ್ಪಂದನ, ಧನುಷು, ಇವ್ರು ಮಾಡಿರೋಂಥ ವಿ ಟಿ ಪ್ಲೇ ಆಗ್ತಿದೆ. ಸೊ ಅವರೆಲ್ಲ ಕೋಪ ಮಾಡ್ಕೊತಿದ್ದಾರೆ. ಬಟ್ ಇವರಿಬ್ರು ನಗಾಡ್ತವ್ರೆ. ಅಲ್ಲೂ ವಿ ಟಿನಲ್ಲೂ ನಗಾಡ್ತವ್ರೆ, ಇಲ್ಲೂ ನಗಾಡ್ತವ್ರೆ. ಅಲ್ಲ, ನನಗನ್ಸೋವಂಥದ್ದು ಅವ್ನು ಕಿತಾಪತಿ ಅಂತ ಹೆಂಗಸರು ಅಂತ ಇಟ್ಟವನಲ್ಲ ಗಿಲ್ಲಿ, ಅದು ಹೆಂಗೆ ಅವ್ನ ಬಾಯಿಂದ ಅದು ಏನು ಬರುತ್ತೋ ಪದಗಳು ಗೊತ್ತಿಲ್ಲ, ಕರೆಕ್ಟಾಗಿ ಇಟ್ಟವನೆ ಕಿತಾಪತಿ ಹೆಂಗಸರು ಅಂತ ಹೇಳ್ಬಿಟ್ಟು. ಒಂಚೂರಾದ್ರೂ ನಾಚಿಕೆ ಮಾನ. ಅಲ್ಲ, ಇಡೀ ಕರ್ನಾಟಕ ನೋಡ್ತಾ ಇದೆ. ಅಲ್ಲ, ಬಿಗ್ ಬಾಸ್ ಏನಾದರೂ ಅವ್ರದ್ದು ಸ್ವಂತ ಮನೆ ಅನ್ಕೊಂಡ್ಬಿಟ್ಟಿದಾರ ಹೇಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲ, ಸುದೀಪ್ ಸರ್ ಸರಿಯಾಗಿ ಚೆನ್ನಾಗಿ ಕಾಯಿಸ್ಬೇಕು, ಬುಡ ಕಾಯಿಸಿದ್ರೇ ಅರ್ಥ ಆಗೋದಿದು. ಇಲ್ಲ, ಮೊನ್ನೆ ರಿಷಾಗೆ ಹೋಗಿದ್ರಲ್ಲ, ರಿಷಾಗೆ ರಾಶಿಕಾಗೆ ಅಷ್ಟೊಂದು ಉಗಿಯುವಂಥ ಅವಶ್ಯಕತೆ ಇರಲಿಲ್ಲ. ಹಂಗೆ ನೋಡೋಕೆ ಹೋದ್ರೆ ಅವ್ರಿಗೆ, ರಿಷಾ ಏನು ರಾಶಿಕಾಗೆ ಅದೇ ಸ್ಟೈಲಲ್ಲಿ ನೆಕ್ಸ್ಟ್ ವೀಕೆಂಡಲ್ಲಿ ಉಗಿಬೇಕು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ, ಸಹಿಸ್ಕೊಳಕ್ಕಾಗಲ್ಲ ಇದನ್ನು. ಏನ್ರಿ ರೀ, ಮಾನ ಮರ್ಯಾದೆ ಇಲ್ವಾ? ಎಲ್ಲರೂ ಕೂಡ ಅಷ್ಟು ನೀಟಾಗಿ ರೂಲ್ಸ್ ಫಾಲೋ ಮಾಡಿದ್ರೆ ಇವರಿಬ್ಬರು ರೂಲ್ಸ್ ಬ್ರೇಕ್ ಮಾಡಿದ್ದಲ್ದೇನೆ ಅದನ್ನು ವಿ ಟಿ ಪ್ಲೇ ಮಾಡಿ ಅವ್ರು ತಪ್ಪನ್ನ ಕನ್ನಡಿ ರೀತಿಯಲ್ಲಿ ತೋರಿಸ್ತವ್ರೆ. ಆದರೂ ಕೂಡ ಕಿಸಿತವ್ರಲ್ಲ, ಅಂದರೆ ಏನು ಹೇಳ್ತಾರಪ್ಪ ಇವ್ರಿಗೆ? ಥೂ 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 ಹೆಂಗೆ ಅಂದರೆ ನಿಜವಾಗ್ಲೂ ಒಂಥರ ಶೇಮ್, ನಾಚಿಕೆ ಆಗ್ಬೇಕು ಅವ್ರಿಗೆ. ಅದಾದಮೇಲೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಸೊ ಈ ರೂಲ್ ಬ್ರೇಕ್ ಪದೇ ಪದೇ ಮಾಡಿರೋದ್ರಿಂದ ನಿಮ್ಮಿಬ್ಬರನ್ನು ಕೂಡ ಸೊ ನೇರವಾಗಿ ನಾಮಿನೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವಾಗ ಗಿಲ್ಲಿ ಹೇಳ್ತಾನೆ, ನಗರಿ ಇವಾಗ ನೋಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅದಾದಮೇಲೆ ಒಂದು ಸ್ಟಿಕ್ಕರ್ ಅಂಟಿಸ್ತಾರೆ. ಸೊ ಅಲ್ಲಿ 2 ಸ್ಟಿಕ್ಕರು, ಬಿಗ್ ಬಾಸ್ ಮುಂದಿನ ಆದೇಶವರೆಗೂ ಆ ಸ್ಟಿಕ್ಕರ್ ಹಾಕೊಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಬಿಗ್ ಬಾಸ್ ಅವ್ರು ಹೇಳುವಂಥದ್ದು ಏನು ಅಂತಂದರೆ, ಸೊ ಇನ್ನು ಮುಂದೆ ಏನಾದರೂ ರೂಲ್ಸ್ಗಳು ಬ್ರೇಕ್ ಆಗ್ತಾ ಹೋದರೆ ಇದೇ ರೀತಿಯಲ್ಲಿ ಘನಘೋರ ಶಿಕ್ಷೆಗಳು ಬರ್ತಾ ಇರ್ತವೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದಾದಮೇಲೆ ಹೊರಗಡೆ ಬಂದು ಎಲ್ಲ ಡಿಸ್ಕಷನ್ ಮಾಡ್ತಾರೆ, ಇಂಟೆನ್ಷನಿಂದನೇ ಮಾಡಿರುವಂಥದ್ದು ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ದ. ಆಮೇಲೆ ಅಲ್ಲಿ ನಮ್ಮ ಜಾನ್ವಿ ಹೇಳ್ತಾಳೆ, ಅಲ್ಲಿ ಬ್ಲೌಸ್ ಬಟನ್ ಹೀಗಾಯಿತು ಹಾಗಾಯಿತು, ಸೊ ಅದನ್ನ ಹೆಂಗೆ ಹೇಳೋದು ನಾವು, ಹಾಗೆ ಹೀಗೆ ಅಂತ ಇಬ್ಬರು ಡಿಸ್ಕಷನ್ ಮಾಡ್ತವ್ರೆ. ಆಲ್ರೆಡಿ ವೀಕೆಂಡಿಗೆ ಪ್ಲ್ಯಾನ್ ಮಾಡ್ತಾವ್ರೆ ಹೆಂಗೆ ಎಸ್ಕೇಪ್ ಆಗಬೇಕು ಅಂತ. ಅದು ಬ್ಲೌಸ್ದು ಏನೋ ಹುಕ್ಕು ಜಾಸ್ತಿ ಇದೆ, ಸೊ ಅದನ್ನು ಹೆಂಗೆ ಬಿಚ್ಚೋದು ನಾನು ಒಬ್ಬಳೇ, ಅದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಕರೆದೆ, ಹಾಗೆ ಹೀಗೆ ಅಂತ ಶುರು ಮಾಡ್ತಾವಳೆ. ನಾಚಿಕೆ ಆಗಲ್ವಾ ಗುರು? ಸ್ಪಂದನ ಹೇಳಿದ್ರು ನಾಮಿನೇಷನ್ ಭಯ ಕೂಡ ಇಲ್ಲ ಅವ್ರಿಗೆ ಅಂತ. ಕರೆಕ್ಟು, ಅಲ್ಲೇ ನಾನು ಹೇಳಿದ್ನಲ್ವಾ, ಸುಮಾರು ಒಂದು ದಿವಸಗಳ ಹಿಂದೆ ಎಪಿಸೋಡಲ್ಲೇ ಹೇಳಿದ್ದೆ ನಾನು, ಈ ಅಶ್ವಿನಿ ಸೊ ಬಿಗ್ ಬಾಸ್ ಮನೆ ಅನ್ನೋಂಥದ್ದು ಅವಳು ಸ್ವಂತ ಮನೆಯೋ ಅನ್ಕೊಂಡಿದ್ದಾಳೆ. ಅದನ್ನು ಬಿಗ್ ಬಾಸ್ ಅವ್ರು ಅವಾಗ ನೆನೆಸ್ಬೇಕು, ಈ ಥರ ಬಿಗ್ ಬಾಸ್ ಮನೇಲಿ ಇದ್ದೀರಾ ನೀವು ಅನ್ನೋದನ್ನ. ಇವರು ಕೇಳಲ್ಲ. ಸೊ ಇವಾಗ ಕೇಳಿದಕ್ಕೆ ಇವಾಗ ತಾನೇ ಇವಾಗ ನೋಡಿ ಕರೆಕ್ಟಾಗಿರ್ತಾರೆ ಇವಾಗ. ಅಯ್ಯ, ಗಿಲ್ಲಿ ಹೇಳ್ದ ಅಲ್ಲಿ, ನಾನೇನಾದರೂ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ದಾರೆ ಇವರು ಅಂತ. ಎಲ್ಲಿ ಬಿಡ್ತಿದ್ರು? ಇಡೀ ಬಿಗ್ ಬಾಸು, ಜಾಲಿವುಡ್ ಸ್ಟುಡಿಯೋ 2 ಒಂದೇ ಮಾಡಿರೋರು. ಅಯ್ಯೋ, ಅದಾದ್ಮೇಲೆ ಜಾನ್ವಿ ಹೇಳ್ತಾಳೆ, ಅವ್ರು ಮಲ್ಗೋವಂಥ ರೂಮ್ಗೆ ಯಾರ್ದೋ ಕಣ್ಣು ಬಿದ್ದಿದೆ ಅಂತೆ, ಅದಕ್ಕೆ ದೃಷ್ಟಿ ಆಗಿದೆ ಅಂತ ದೃಷ್ಟಿ ತೆಗಿತಾಳೆ. ಅವ್ನು ಧ್ರುವ ಅಂತ ಹೇಳೋವಂಥದ್ದು, ಅವನು ದೃಷ್ಟಿ ಆಗಿದೆ ಅಂತಾನೆ. ನೀವು ಇದ್ದಿರಲ್ಲ 3 ಜನ, ಫಸ್ಟ್ ನೀವೇ ದೊಡ್ಡ ದೃಷ್ಟಿ ಅದಕ್ಕೆ ಬಿಗ್ ಬಾಸ್ಗೆ. ನೀವು ನೆಟ್ಟಿಗಿದ್ರೆ ಯಾವ ದೃಷ್ಟಿನೂ ಆಗಲ್ಲ, ಏನೂ ಆಗಲ್ಲ. ಗಿಲ್ಲಿ ಬಂದು ಹೇಳ್ದ, ಧ್ರುವನ್ ಜೊತೆ ಯಾವನು ಸೇರ್ಕೊಂಡಿದ್ದಾನೆ, ಎಲ್ಲರೂ ಕೂಡ ಮನೆಗೆ ಹೋಗಿದ್ದಾನೆ ಅಂತ. ಅವ್ನು ಧ್ರುವಂತ ಕೌಂಟ್ರ್ ಕೊಟ್ಟೆ ಬಿಡಿ. ರಕ್ಷಿತಾ ಇದ್ದಾಳಲ್ಲ, ಅವಳ ಜೊತೆಗೆ ಯಾವನಿದ್ದಾನೆ, ಎಲ್ಲರೂ ಕೂಡ ಹೊಂಟೋಗ್ಯಾರ ಅಂತ. ಮಲ್ಲಮ್ಮ ಹೋದ್ರು, ಚಂದ್ರಣ್ಣ ಹೋದ್ರು, ಸುದಿ ಇವಾಗ ಹತ್ರ ಆಗ್ತಿದ್ದ ಅವನು ಹೋದ್ನು ಅಂತ. ಅವ್ರವ್ರ ಮಾತುಕತೆ ಇರಲಿ, ಬಟ್ ನಿಯಮ ಅಂತ ಬಂದಾಗ ಕರೆಕ್ಟಾಗಿ ಫಾಲೋ ಮಾಡ್ಬೇಕಲ್ಲ. ಅದಾದಮೇಲೆ ನಮ್ಮ ಗಿಲ್ಲಿ ರಕ್ಷಿತಾ ಕೈಲಿ ಕಸ ಗುಡಿಸೋಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಇವನು ಸ್ವಲ್ಪ ಮೈಗಳ ನಮ್ಮ ಗಿಲ್ಲಿ. ಅದಾದಮೇಲೆ ಅದು ಮುಂದೆ ಬರುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಗಿಲ್ಲಿ ಕೆಲಸ ಮಾಡೋವಂಥದ್ದು ಕಸ ಗುಡಿಸ್ಬೇಕು, ಅದೆಲ್ಲ ಮಾಡಬೇಕು, ಅವ್ನು ಮಾಡಬೇಕು ತಾನೆ. ಅದನ್ನೆಲ್ಲ ಬಿಟ್ಬಿಟ್ಟು ರಕ್ಷಿತಾಗೆ ಹೆಂಗೆ ಮಾಡಿ ಪೂಸಿ ಹೊಡೆದ್ಬಿಟ್ಟು ಸೊ ಅವಳ ಕೈಯಿಂದ ಮಾಡಿಸ್ತಾನೆ. ಅದನ್ನು ಕೂಡ ಅಷ್ಟೇ ರಕ್ಷಿತಾ. ಸೊ ಅವಳು ಅವ್ನ ಕೆಲಸ ಮಾಡ್ತಾಳೆ. ಇದು ಯಾಕೆ ಮಾಡಬೇಕು ಗಿಲ್ಲಿ ಬಿಟ್ಟು? ಅವಳ ಕೆಲಸ ಅವಳಿಗೆ ಏನಿಲ್ವಾ? ಅವಳ ಕೆಲಸ ಮುಗಿದಿತ್ತು ಅಂತಂದರೆ ಸುಮ್ಮನೆ ಇದ್ಬಿಡ್ಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಅವ್ನ ಕೆಲಸ ಏನಕ್ಕೆ ಮಾಡಬೇಕು? ಅವನೇನು ಸುಮ್ಮನೆ ಬಂದು ಕೂತ್ಕೊಂಡು ಹೋಗಕ್ಕೆ ಬಂದಾನ? ಅಟ್ಲೀಸ್ಟ್ ಒಂದು ಮನೆ ಕೆಲಸ ತಾನೆ, ಕಸ ಗುಡಿಸೋದು ಮಾಡಬೇಡ. ಅದಕ್ಕೆ ತಾನೇ ಕೊನೆಯಲ್ಲಿ ಅವನಿಗೆ ಮೈಗಳಂತ ಕೊಟ್ಬಿಟ್ರು. ಅದಾದಮೇಲೆ ಬಿಗ್ ಬಾಸ್ ಅವ್ರ ವಾಯ್ಸ್ ಬರುತ್ತೆ. ಆ್ಯಂಡ್ ಇದು ವಾಯ್ಸ್ ಬಂದಾದ ನನಗೆ ಒಂದು ಸ್ವಲ್ಪ ಶಾಕ್ ಆಯಿತು. ದಿನಸಿ ಸಾಮಗ್ರಿಗಳು ಬಗ್ಗೆ ನಿಮಗೆ ಅರಿವಿದೆ, ಬಟ್ ಜೊತೆಗೆ ಸೊ ನಿಮಗೆ ಅದರ ಪ್ರಾಮುಖ್ಯತೆಯನ್ನು ತಿಳಿಸುವಂಥ ಒಂದು ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಇವಾಗ ಇಲ್ಲಿವರೆಗೂ ಕೂಡ ಸೊ ವಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ದಿನಸಿ ಸಾಮಗ್ರಿಗಳು ಬರ್ತಾ ಇತ್ತು, ಬಟ್ ಇನ್ನು ಮುಂದೆ ಸೊ ನೀವೇ ಗಳಿಸ್ಕೊಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಒಂದು ಚಟುವಟಿಕೆ ಕೊಡ್ತೀವಿ, ಸೊ ಅದರಲ್ಲಿ ನೀವು ಎಷ್ಟು ನೈಜವಾಗಿರ್ತೀರಿ, ಸೊ ಅದ್ರ ಮೇಲೆ ನಿಮಗೆ ಎಷ್ಟು ಸಿಗಬೇಕು ಅನ್ನೋದ್ರ ಬಗ್ಗೆ
ಡಿಸೈಡ್ ಮಾಡ್ತೀವಿ ಅನ್ನೋ ರೀತಿ ಹೇಳಿದ್ರು. ಅಲ್ಲ, ಬೇರೆ ಬೇರೆ ಸೀಸನ್ಗಳಲ್ಲಿ ಸೋಮವಾರ ದಿನ ಫಸ್ಟ್ ಬೆಳಗ್ಗೆನೆ ಒಂದು ಟಾಸ್ಕ್ ಕೊಡೋರು. ಯಾವ್ದು ಹೇಳಿ? ದಿನಸಿ ಸಾಮಗ್ರಿಗಳನ್ನು ಗಳಿಸುವಂಥ ಒಂದು ಟಾಸ್ಕ್. ಈ ಒಂದು ಸೀಸನಲ್ಲಿ ಇಲ್ವೇ ಇಲ್ಲ ಅದು. ಅದು ಏನಕ್ಕೆ ಟಾಸ್ಕ್ ಅಂದರೆ ಈ ಸೀಸನಲ್ಲಿ ಅಷ್ಟೊಂದು ಏನಕ್ಕೆ ಇವರು ಭಯ ಪಡ್ತಿದ್ದಾರಾ ಅಥವಾ ಯಾಕೆ ಟಾಸ್ಕ್ ಕೊಡ್ತಾರೆ ಅರ್ಥ ಆಗ್ತಿಲ್ಲ ನನಗೆ. ಪ್ರತಿ ಸೀಸನ್ ನೋಡಿ ನೀವು, ಸೋಮವಾರ ಅಂತ ಬಂದ ತಕ್ಷಣ ಬೆಳಗಿನ ಒಂದು ಮಾರ್ನಿಂಗಲ್ಲಿನೇ ಒಂದು ಟಾಸ್ಕ್ ಕೊಡೋರು. ಆ್ಯಂಡ್ ಇನ್ನೇನು ಎಪಿಸೋಡ್ ಮುಗಿಯುತ್ತೆ ಅನ್ನೋ ಅಷ್ಟೊತ್ತಿಗೆ ನಾಮಿನೇಷನ್ ಆಗುವಂಥದ್ದು. ಸೊ ಈ ಸರಿ ಅದನ್ನು ಟಾಸ್ಕೇ ಇಲ್ಲ, ಸಾಮಗ್ರಿಗಳನ್ನ ಗಳಿಸ್ಕೊಳ್ಳೋವಂಥದ್ದು. ಅವರೇ ಆರಾಮಾಗಿ ಬಿಗ್ ಬಾಸ್ ಅವರೇ ಕಳಿಸ್ತಿದ್ದಾರೆ. ನಾವು ಆರಾಮಾಗಿ ಕಳಿಸ್ತಾ ಇರ್ತೀವಿ, ನೀವೇನು ತಲೆ ಕಳಿಸ್ಕೊಳಕ್ಕೆ ಹೋಗಬೇಡಿ, ಸುಮ್ಮನೆ ಜಗಳಾಡಿ ಅನ್ನೋ ರೀತಿಯಲ್ಲಿ. ಟಾಸ್ಕ್ ಅಂತೂ ಕೊಡಲ್ಲ ನಾವು ಅನ್ನೋ ರೀತಿಯಲ್ಲಿ. ಅದು ಯಾಕೆ ಚೇಂಜ್ ಮಾಡಿದಾರೋ ಗೊತ್ತಿಲ್ಲ ನನಗೆ. ಓಕೆ, ಈ ಸರಿ ಇವತ್ತಂತೂ ಒಂದು ಚಟುವಟಿಕೆ ಕೊಡ್ತಾರೆ. ಅದೇನು ಅಂತಂದರೆ, ಬಿಗ್ ಬಾಸ್ ಅವರು ಒಂದು ಕ್ವಶನ್ ಕೇಳ್ತಾರೆ. ಸೊ ಅದಕ್ಕೆ ಯಾರು ಉತ್ತರ ಯಾರಿಗೆ ಹೊಂದುತ್ತೆ, ಸೊ ಅವ್ರಿಗೂ ಆ ಒಂದು ಶಿಕ್ಷಣ ಅನುಭವಿಸ್ಬೇಕಾಗತ್ತೆ. ಓಕೆ, ಸೊ ಫಸ್ಟಿಗೆ ಒಂದು ಬಂದಂಥ ಪ್ರಶ್ನೆ ಯಾವುದು ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ಮೈಗಳ ಯಾರು ಅಂತ ಬರುತ್ತೆ. ಇಡೀ ಮನೆ ಗಿಲ್ಲಿ, ಇಡೀ ಮನೆ ಯಾರು ಕೂಡ ಒಬ್ಬರು ಕೂಡ ಗಿಲ್ಲಿ ಅಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಕೂಡ ಗಿಲ್ಲಿ ಹೇಳ್ತಾರೆ. ಆ್ಯಂಡ್ ಗಿಲ್ಲಿ ಮಾತ್ರ ಅಶ್ವಿನಿ ಹೆಸರು ಹೇಳಿರುವಂಥದ್ದು. ಬಟ್ ಎಲ್ಲರೂ ಕೂಡ ಅದೇ ಅವಾಗಲೇ ಹೇಳಿದ್ನಲ್ವ, ರಕ್ಷಿತಾ ಕಡೆಯಿಂದ ಕೆಲಸ ಮಾಡಿಸ್ತಾನೆ. ಅವನದು ಕೂಡ ಅತಿ ಆಯ್ತಲ್ವಾ, ಕೆಲಸ ಮಾಡಬೇಕು. ಬಟ್ ಅದಾದಮೇಲೆ ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಗೊತ್ತಿದೆ ಆಲ್ರೆಡಿ ನಿಮಗೆ. ಸೊ ಮೈಗಳ ಅನ್ನೋ ರೀತಿಯಲ್ಲಿ ಒಂದು ಅಫ್ರಾನ್ ಕೊಡ್ತಾರೆ. ಸೊ ಅವಾಗ ಬಿಗ್ ಬಾಸ್ ಅವ್ರು ಹೇಳುವಂಥದ್ದು ಏನು ಅಂತಂದರೆ, ಸದಸ್ಯರು ಮನೆ ಕೆಲಸ ಬಿಟ್ಟು ಪರ್ಸ್ನಲ್ ಕೆಲಸ ಏನು ಬೇಕಾಗಿದ್ದು ಕೂಡ ಮಾಡಿಸ್ಕೋಬೋದು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆ್ಯಂಡ್ ಪರ್ಸ್ನಲ್ ಕೆಲಸನೂ ಮಾಡಬೇಕು, ಜೊತೆಗೆ ಮನೆ ಕೆಲಸ ಕಸ ಗುಡಿಸೋದಿಲ್ಲ ಅದನ್ನು ಕೂಡ ಮಾಡಬೇಕು. ಸೊ ಅದನ್ನು ಹೇಳ್ದಾದ್ಮೇಲೆ ಇದರಲ್ಲಿ ಎಷ್ಟು ನೈಜತೆ ಇರುತ್ತೆ, ಸೊ ಅದರ ಆಧಾರದ ಮೇಲೆ ಒಂದು ನಿಮಗೆ ಸಾಮಗ್ರಿಗಳು ಸಿಗುತ್ತೆ ಅನ್ನೋ ರೀತಿಯಲ್ಲಿ. ಅಂದರೆ ಅದು ಮಾಡಲೇಬೇಕು, ಅವನು ಮಾಡಿಲ್ಲ ಅಂತ ಸಾಮಗ್ರಿಗಳು ಸಿಗಲ್ಲ. ಎಲ್ಲರೂ ಕೂಡ ಬಂದ್ಬಿಟ್ಟು ನನ್ನ ಕೆಲಸ ಮಾಡು, ನಿನ್ನ ಕೆಲಸ ಮಾಡು. ತುಂಬ ಚೆನ್ನಾಗಿತ್ತು ಅದು. ಅದಾದಮೇಲೆ ಅಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ತಾನೆ, ಅಲ್ಲಿ ಹೋಗ್ಬಿಟ್ಟು ಮುಖ ತೊಳಿತಿರ್ತಾನೆ. ಪಾಪ ಅಲ್ಲಿ ಕಾವೇ ನಿಂತ್ಕೊಂಡಿರ್ತಾರೆ, ಸೈಡಿಗೆ ಹೋಗು ಅಂತ ಇವನು ಹೇಳ್ತಾನೆ. ಬೇಡ, ಯಾಕೆ ಇಲ್ಲೇ ನಿಂತ್ಕೊತೀನಿ ಅಂತಂದ್ರು. ಅವಾಗ ಹೇಳ್ತಾನೆ ವಾಮಿಟ್ ಬರ್ತಾ ಇದೆ ಅಂತಂದ್ರು. ಪರವಾಗಿಲ್ಲ, ಇಲ್ಲೇ ನಿಂತ್ಕೊತೀನಿ ಅಂತಂದಾಗ ಅವ್ನು ಏನು ಅನ್ಬೇಕು, ಸುಮ್ಮನೆ ಇರಬೇಕು ತಾನೆ, ನಿನ್ನ ನೋಡಿದ್ರೆ ವಾಮಿಟ್ ಬರ್ತಿದೆ ಅಂತ ಅವನು. ಅವಳು ಕೋಪ ಮಾಡ್ಕೊಂಡು ಹೊಂಟೋಗ್ಬಿಟ್ಲು. ಇನ್ನೊಂದು ಸರಿ ನಾನು ಮಾತಾಡಿಸ್ಬೇಡ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಲು ಅವಳು. ಆಮೇಲೆ ಸಾರಿ ಅಂತ ಹಿಂದೆ ಹೋದ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಸೂರಜ್ ಆ್ಯಂಡ್ ರಾಶಿಕಾ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ ಕಿಚನಲ್ಲಿ. ಸೊ ಅಲ್ಲಿ ಬ್ರೋ ಅಂತ ಶುರು ಮಾಡಿದಂಥವ್ರು ರಾಶಿಕಾ ಕೊನೆಗೆ ಅಣ್ಣ ಅಂದ್ಬಿಟ್ಲು ಸೂರಜ್ಗೆ. ಅಲ್ಲಿ ಸೂರಜ್ ಹೇಳ್ದ, ಅಮ್ಮ ತಾಯಿ ನೀನು ಸುಮ್ಮನೆ ಇದ್ಬಿಡಮ್ಮ, ನೀನು ನನ್ನ ಪಡಿ ನಾನು ಬಿಟ್ಬಿಡು, ಸುಮ್ಮನೆ ಇಲ್ಲಾಂದ್ರೆ ಯಾರಾದರೂ ನೋಡಿದ್ಬಿಟ್ಟು ಏನಾದರೂ ಮತ್ತೆ ತಿರ್ಗಾ ಅನ್ಕೊಂಡ್ಬಿಡ್ತಾರೆ, ಇವ್ರ ಮಧ್ಯೆ ಏನೋ ಆಗಿದೆ ಏನೋ, ಸೊ ಅದಕ್ಕೋಸ್ಕರನೇ ತಿರ್ಗಾ ಅಣ್ಣ ಅಂತ ಶುರು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅಂತಾರೆ ಅಂತೇಳಿ. ಸೊ ಸೂರಜ್ ಅವ್ರು ಭಯ ಪಡ್ತಾ ಇದ್ದ. ಬಟ್ ಸೂರಜ್ ನನ್ನ ಪ್ರಕಾರ ಸ್ವಲ್ಪ ಗೇಮ್ ಕಡೆಗೆ ಸ್ವಲ್ಪ ಚೆನ್ನಾಗಿ ಫೋಕಸ್ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲರ ಜೊತೆಗೂ ಕೂಡ ಬೆರೀತಿದ್ದಾನೆ, ಕೆಲಸ ಅಂತ ಬಂದಾಗ ಮಾಡ್ತಿದ್ದಾನೆ, ಏನಾದರೂ ಸ್ಟ್ಯಾಂಡ್ ತೊಗೊಬೇಕು ಅಂದರೂ ಕೂಡ ತೊಗೊತಿದ್ದಾನೆ. ರಾಶಿಕಾ ಓಕೆ, ಸ್ವಲ್ಪ ಈ ವೀಕೆಂಡ್ ಆದಮೇಲೆ ಸ್ವಲ್ಪ ಖುಷಿಯಾಗಿದ್ದಾರೆ. ಟಾಸ್ಕು ಅಂತ ಬಂದಾಗಲೇ ಸ್ವಲ್ಪ ಡಿಸ್ಕಷನ್ ಅಂತ ಬಂದಾಗಲೇ ಸ್ವಲ್ಪ ರೊಚ್ಚಿಗೇಳುವಂಥದ್ದು. ಬಟ್ ರಾಶಿಕಾ ನನ್ನ ಪ್ರಕಾರ ಆ ಜಾನ್ವಿ, ಇನ್ನೊಂದರಲ್ಲಿ ಅಶ್ವಿನಿ, ರಿಷಾ ಜೊತೆಗೆ ಸೇರ್ದೇನೆ ಅಟ್ಲೀಸ್ಟ್ ಸೂರಜ್ ಜೊತೆಗೆ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಇಲ್ಲ ಒಬ್ಬಳೇ ತನ್ನ ಪಡಿ ತಾನು ಆಡಿದ್ರೂ ಕೂಡ ಪರವಾಗಿಲ್ಲ, ಅವಳು ಚೆನ್ನಾಗಿ ಆಡ್ತಾಳೆ. ಬಟ್ ಅವ್ರ ಜೊತೆ ಸೇರ್ಕೊಂಡ್ರೆ ಅಷ್ಟೇ ಹಾಳಾಗೋಗ್ಬಿಡ್ತಾಳೆ. ಓಕೆ, ಇದಾದಮೇಲೆ ಅಲ್ಲಿ ನಮ್ಮ ಕಿತಾಪತಿ ಹೆಂಗಸರು ಡಿಸ್ಕಷನ್ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಅಲ್ಲಿ ಜಾನ್ವಿ ಆ್ಯಂಡ್ ಅಶ್ವಿನಿ ಅವರು ಗಿಲ್ಲಿ ಇಲ್ಲಿ ಬಂದು ಕ್ಲೀನ್ ಮಾಡೋ ಅನ್ನೋ ರೀತಿಯಲ್ಲಿ ಹೇಳ್ತಾಳೆ. ಗುಲಾಮ ಅಲ್ವಾ, ಕೆಲಸ ಮಾಡಿಸ್ಕೋಬೇಕಲ್ಲ, ಸೊ ಟೇಬಲ್ನ ಕ್ಲೀನ್ ಮಾಡು ಅಂತ ಹೇಳ್ತಾರೆ. ಅಲ್ಲಿ ಕ್ಲೀನ್ ಮಾಡೋಕ್ಕಂತ ಬರ್ತಾನೆ. ಇಲ್ಲಿ ನೋಡಿ ನೆಕ್ಸ್ಟ್ ಅಲ್ಲಿ ಗಿಲ್ಲಿಗೆ ಬೈದ್ರಲ್ಲ, ಸೊ ಅವ್ನು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ದಂತ, ಇಲ್ಲಿ ಗಿಲ್ಲಿ ಬಂದು ಟೇಬಲ್ ಕ್ಲೀನ್ ಮಾಡೋಕ್ಕೆ ಬರ್ತಾನೆ. ಅಲ್ಲಿ ಅಶ್ವಿನಿ ಕುಂತಿರೋ ಪೊಸಿಷನ್ ನೋಡಿ, ಜಾನ್ವಿ ಕೂತಿರೋ ಪೊಸಿಷನ್ ನೋಡಿ. ಸೊ ಅಶ್ವಿನಿ ಅವ್ರು ಹೇಳ್ತಾರೆ, ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರೋ ಸಾರಿ ಕೇಳಲ್ಲ ಅಂತಾರೆ. ಇಲ್ಲಿ ಇವ್ರೇನು ಮಾಡ್ತಿರೋದೇನು ಇವಾಗ, ಅಲ್ಲಿ ಅವ್ನು ಕ್ಲೀನ್ ಮಾಡೋಕ್ಕೆ ಅಂತ ಬಂದವನು ಟೇಬಲ್ ಅಲ್ಲಿ. ಸೊ ಅಲ್ಲಿ ಬಂದುಬಿಟ್ಟು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೈ ಹಿಂಗೆ ತಲೆಯಾಗಿ ಇಟ್ಕೊಂಡು ಹಿಂಗೆ ಕುಂತಿರೋವಂಥದ್ದು ಸರಿನಾಗಿದ್ರೆ ಅವ್ನಿಗೆ ಬಿಗ್ ಬಾಸ್ ತಾನೇ ಶಿಕ್ಷೆ ಕೊಟ್ಟಿರೋವಂಥದ್ದು. ಇವಳು ಕುತ್ಕೋಬೋದು, ಅವ್ನು ಕುತ್ಕೋಬಾರ್ದಾಗಿದ್ರೆ ಯಾರು ಸಪೋರ್ಟ್ ಮಾಡ್ತಿದ್ರ ಅಶ್ವಿನಿಗೆ ಹೇಳ್ರಪ್ಪ. ಇವಾಗ ಗಿಲ್ಲಿ ಮಾಡಿರೋ ತಪ್ಪು ಅಂತ ಹೇಳ್ತಿದ್ರಲ್ಲ, ಸೊ ಇವಾಗ ಅಶ್ವಿನಿ ಮಾಡಿರೋಂಥದ್ದು ಸರಿ ಇದೆ ಆಗಿದ್ರೆ. ಅಲ್ಲಿ ಕ್ಲೀನ್ ಮಾಡ್ತಾನೆ, ಕೊನೆಯಲ್ಲಿ ಬಿಡ್ತಾನೆ ಅವನು ಜಾನ್ವಿ ಮೇಲೆ ಅಲ್ಲಿ ಖಾರ ಚೆಲ್ಬಿಟ್ಟು ಹೊಂಟೋಗ್ಬಿಟ್ಟ. ಹೋಗ್ಬಿಟ್ರೆ ಕೆಲಸ ಮಾಡಲ್ಲ ಅಂತ ಕುತ್ಕೊಂಡ್ಬಿಟ್ಟ. ಯಾಕೆ ಅಂತಂದರೆ ಅಲ್ಲಿ ಒಂದು ಇದು ನಡೆಯುತ್ತೆ. ಅಲ್ಲಿ ಗಿಲ್ಲಿ ಏನು ಮಾಡ್ತಾನೆ, ಕೆಲಸ ಮಾಡ್ತಿರ್ತಾನೆ. ಅದಾದಮೇಲೆ ಅದೇನೋ ಒಂದು ಸಾಂಗ್ ಆಡ್ತಾ ಒಂದು ಸಾರಿ ಹೇಳ್ಬಿಡೇ ಅಂತ ಹೇಳ್ತಾನೆ. ಅವಾಗ ಕಾವ್ಯ ಶುರು ಮಾಡ್ತಾಳೆ, ಅಣ್ಣಯ್ಯ ನೀನು ಹೃದಯವಂತ ಅಂತ ಶುರು ಹಚ್ಕೊಂಡ್ಬಿಡ್ತಾಳೆ. ಅದು ಚೆನ್ನಾಗಿತ್ತದು. ಹೋಗ್ಬಿಟ್ಟು ಆ ಸೀನ್ ನೋಡಿ ನೀವು. ಅವನು ಏನೋ ಒಂದು ಇಂಟೆನ್ಸಲ್ಲಿ ಹಾಡ್ತಾನೆ, ಇವಳು ಶುರು ಹಚ್ಕೊಂಡ್ಬಿಡ್ತಾಳೆ ಅಣ್ಣಯ್ಯ ಅಂತ. ಅಲ್ಲಿ ಕೋಪ ಬಂತು ನೋಡಿ ಗಿಲ್ಲಿಗೆ. ನಾನು ಮಾಡೋದೇ ಇಲ್ಲ, ಅವ್ರ ಕಡೆ ಸಾರಿ ಕಳಿಸಿ, ಇಲ್ಲಾಂದರೆ ಮಾತನ್ನು ವಾಪಸ್ ತಗೊಳಕ್ಕೆ ಹೇಳಿ, ಇಲ್ಲಾಂದ್ರೆ ನನ್ನ ಕೆಲಸನೇ ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ಟ. ಪಾಪ ರಘು ಅವನಿಗೆ ಕ್ಯಾಪ್ಟನ್ ಆಗಿದ್ದಕ್ಕೂ ಕೂಡ ಒಂದು ರೀತಿಯಲ್ಲಿ ಏನೋ ಒಂಥರ ಮರ್ಯಾದೆ ಇಲ್ಲದಂಗೆ ಆಯಿತು. ಎಲ್ರಿಗೂ ಒಂಥರ ಅದೇ ಚಿಕ್ಕ ಮಕ್ಕಳಿಗೆಲ್ಲ ಸ್ಕೂಲಿಗೆ ಬಿಡಬೇಕು ಅಂತಂದಾಗ ಕರ್ಕೊಂಡೋಗಿ ಬಿಡ್ತಾರಲ್ಲ, ಹಂಗೆ ಕೆಲಸ ಮಾಡಿಸೋವಂಥದ್ದು ಇವ್ನ ಕಡೆಯಿಂದ. ಕೆಲಸ ಮಾಡೋ ಅವ್ನ ಪೇಷನ್ಸ್ಗಂತೂ ಸಲ ಮುಡಿಲೇಬೇಕು. ಓಕೆ, ಕಷ್ಟಪಟ್ಟಾಗ ಅಂದ್ರೂ ಮಾಡಲಿಲ್ಲ ಅವನು. ಅದಾದಮೇಲೆ ಬಿಗ್ ಬಾಸ್ ಅವ್ರ ವಾಯ್ಸ್ ಬರುತ್ತೆ. ಅದಾದಮೇಲೆ ಇನ್ನೊಂದು ಟಾಸ್ಕ್ ಕೊಡ್ತಾರೆ. ಅದೇನು ಅಂತಂದರೆ, ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳನ್ನು ಮೀರೋದು ಯಾರು ಅತಿ ಹೆಚ್ಚು ಅಂತ ಕೇಳಿದಾಗ ಎಲ್ಲರೂ ಕೂಡ ಅಶ್ವಿನಿ ಹೇಳ್ತಾರೆ. ಒಬ್ಬರು ಕೂಡ ಅಶ್ವಿನಿ ಇಲ್ಲ ಅಂತ ಹೇಳಿಲ್ಲ. ಕೊನೆಯಲ್ಲಿ ಅಶ್ವಿನಿ ಕೂಡ ಅವ್ರ ಹೆಸರೇ ತಗೊಂತಾರೆ. ಸೊ ಅದು ಒಂದು ವಿಶೇಷವಾಗಿದ್ದಂಥದ್ದು. ಬಟ್
ಇಲ್ಲಿ ಗಿಲ್ಲಿ ರೀಸನ್ ಅಗೇನ್ ಏನೇ ಆಗಲಿ ಇಡೀ ಮನೆ ಒಂದು ಕಡೆಗಾದರೆ ಗಿಲ್ಲಿದು ಒಂದೇ ರೀಸನ್ ಬೇರೆನೇ ಇರುತ್ತೆ. ಅವ್ನು ಎಲ್ಲರೂ ಚಿಕ್ಕ ಚಿಕ್ಕದಾಗಿ ಹೇಳಿದ್ರೆ ಅವನದೇ ಸಪ್ರೇಟಾಗಿ ಹೇಳ್ತಾರೆ. ಬಟ್ ಎಲ್ಲರೂ ಕೂಡ ಹೇಳಿದ್ರು ಕೂಡ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಗಿಲ್ಲಿದಂತೂ ಜಾಸ್ತಿ ಇರುತ್ತೆ ಎಪಿಸೋಡಲ್ಲಿ. ಓಕೆ, ಗಿಲ್ಲಿ ಕೊಟ್ಟಿರೋಂಥ ರೀಸನ್ ಅಂದರೆ ಇವರು ರೂಲ್ ಅಂದರೆ ನಿಯಮಗಳು ಮೀರೋದು ಅಷ್ಟೇ ಅಲ್ಲ, ರೂಲ್ ಬ್ರೇಕು ಕೂಡ ಮಾಡ್ತಾರೆ. ಜೊತೆಗೆ ಅದಾದಮೇಲೆ ನಗಾಡೋದು ಕೂಡ ಮಾಡ್ತಾರೆ. ಆಲ್ರೆಡಿ ಒಂದು ಸರಿ ಸುದೀಪ್ ಸರೇ ಶಿಕ್ಷೆ ಕೊಟ್ಟಿದ್ದಾರೆ ಎಲ್ಲ ಕ್ಯಾಮ್ರಾಗಳಿಗೂ ಕೂಡ. ಜೊತೆಗೆ ಇಡೀ ಒಂದು ಕರ್ನಾಟಕಕ್ಕೆ ಕ್ಷಮೆ ಕೇಳು ಅನ್ನೋ ರೀತಿಯಲ್ಲಿ ತಿರ್ಗಾ ಅದನ್ನೇ ಮಾಡ್ತಿದ್ದಾರೆ ಅಂತಂದರೆ ಇವರಿಗೆ ಒಂದು ದೊಡ್ಡ ಕಠಿಣವಾದ ಶಿಕ್ಷಣೆ ಕೊಡಬೇಕು ಬಿಗ್ ಬಾಸ್. ಸಾಧ್ಯವಾದರೆ ಎಲಿಮಿನೇಷನ್ ಮಾಡಿ ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟ. ಅವಾಗ ಅಶ್ವಿನಿ ಫುಲ್ ಶಾಕು, ಏನೇನೋ ಮಾತಾಡ್ತಾನೆ ಇವನು ಅಂತ. ಇನ್ನೇನು ರೀ ಅಷ್ಟೊಂದೆಲ್ಲನೂ ಮಾತಾಡಿದ ಮೇಲೆ ಇನ್ನೇನು ಮಾಡ್ಬೇಕು ಪಾಪ. ಅವನು ಏನೋ ತಮಾಷೆಗೆ ಹೇಳಿದ್ನೋ ಕೋಪಕೊಂಡು ಹೇಳಿದ್ನೋ ಗೊತ್ತಿಲ್ಲ, ಬಟ್ ಹೇಳೋವನೇ ಕರೆಕ್ಟಾಗಿ ಹೇಳೋನೆ. ಅಷ್ಟೊಂದು ರೂಲ್ ಬ್ರೇಕು ಮಾಡಿದ ಮೇಲೂ ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ದೇನೆ ಸೊ ಹಂಗೆ ಮಾಡಿದ್ರೆ ಇನ್ನೇನಾಗುತ್ತೆ. ಅದಾದಮೇಲೆ ಅಲ್ಲಿ ಶಿಕ್ಷೆ ಕೊಡ್ತಾರೆ. ಅದೇನು ಅಂತಂದರೆ ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ಐ ಆಮ್ ಸಾರಿ ಅನ್ನೋವಂಥ ಒಂದು ಫಲಕನ ಹಾಕ್ಕೊಂಡು ಎಲ್ಲರ ಹತ್ರ ಹೋಗಿ ಬಸ್ಗೆ ಹೊಡ್ಕೊಂಡು ಎಲ್ಲರಿಗೂ ಕೂಡ ನಾನು ಬಿಗ್ ಬಾಸ್ ನಿಯಮನ ಮೀರಿದ್ದೀನಿ, ಇನ್ನು ಮುಂದೆ ಹಾಗೆ ಮಾಡಲ್ಲ ಅಂತೇಳಿ ಹೇಳ್ಕೊಂಡು ಬಸ್ಗೆ ಹೊಡಿಬೇಕಾಗುತ್ತೆ. ಅದೇ ರೀತಿಯಲ್ಲಿ ಫಸ್ಟ್ ಒಂದು ಬಸ್ಕಿನ ದೇವ್ರಿಗೆ ಹೊಡಿತಾರೆ. ಅದಾದಮೇಲೆ ಅವಳು ಪ್ರಾಣ ಸ್ನೇಹಿತೆ ಜಾನ್ವಿಯವ್ರಿಗೆ ಹೊಡಿತಾರೆ. ಅದಾದಮೇಲೆ ಒಬ್ಬೊಬ್ರಿಗೆ ಹಾಕೊಂಡು ಬರ್ತಿರ್ತಾನೆ. ಹೊರಗಡೆ ಗಾರ್ಡನ್ನಲ್ಲಿ ಗಿಲ್ಲಿ ಕೂತ್ಕೊಂಡಿರ್ತಾನೆ, ಒಂಥರ ನಮ್ಮ ವಿಷ್ಣುವರ್ಧನ್ ಕೂತಿರ್ತಾರಲ್ಲ ಕೋಟಿಗೊಬ್ಬ ಸಿನಿಮಾದಲ್ಲಿ. ಸೊ ಹಾಗೆ ಕೂತಿರ್ತಾನೆ, ನನ್ನ ಹತ್ರ ಬಂದ್ಬಿಟ್ಟು ಹೊಡಿಲಿ ಅನ್ನೋ ರೀತಿಯಲ್ಲಿ. ಅಲ್ಲಿ ರಘು ಹೇಳ್ತಾನೆ ಯಾವಾಗ್ಲೇ, ಇದೆಲ್ಲ ಬೇಡ ಕಣ, ಓವರ್ ಆಗುತ್ತೆ. ಅವರೆಲ್ರಿಗೂ ಕೂಡ ಪಾಪ ಕೇಳ್ತಾ ಇರ್ತಾನೆ, ಸುಮ್ಮನೆ ಕೂತ್ಕೋ, ಕರೆಕ್ಟಾಗಿ ನಿಂತ್ಕೊ ಅಂತ ಹೇಳ್ತಾರೆ. ಯಾಕೆ ನಿಂತ್ಕೊಬೇಕು? ಯಾಕೆ ನನ್ನ ಕಾಲು ನನ್ನ ಇಷ್ಟ, ಬರಲಿ ಅಂತ ಹೇಳ್ಬಿಟ್ಟು ಕೂತಿದ್ದ. ಅಲ್ಲೆಲ್ಲರೂ ಕೂಡ ಹೊಡ್ಕೊಂಬಂದರು. ಬಂದಾದ್ಮೇಲೆ ಅಶ್ವಿನಿ ಅವ್ರು ಬಂದು ನಿಂತ್ಕೊಂತಾರೆ. ಕಾಲೆಲ್ಲ ಹಾಕಂಗಿಲ್ಲ, ಕೆಳಗಡೆ ಇಳಿಸು. ನನ್ನ ಕಾಲು ನನ್ನ ಇಷ್ಟ, ನಾನು ಯಾಕೆ ಇಳಿಸ್ಲಿ, ನೀವು ಕ್ಷಮೆ ಕೇಳ್ಕೊಂಡು ಹೊಂಟೋಗ್ಬಿಡಿ ಅಂತ. ನನ್ನ ಪ್ರಕಾರ ಅವ್ನು ಹೇಳಿರೋಂಥದ್ದು ಕರೆಕ್ಟ್ ಇದೆ. ಇವಾಗೂ ವಾದ ಮಾಡ್ತೀನಿ ನಾನು, ಗಿಲ್ಲಿ ಮಾಡಿರೋಂಥದ್ದು ಕರೆಕ್ಟ್ ಆಗಿದೆ. ಅವ್ರು ಯಾಕೆ ಅವ್ನು ಟೇಬಲ್ ಕ್ಲೀನ್ ಮಾಡ್ಕೊಳಕ್ಕೆ ಹೋದಾಗ ಕಾಲ ಮೇಲೆ ಕಾಲು ಹಾಕೊಂಡಿದ್ರು? ಯಾಕೆ ಅಲ್ಲಿ ಗಿಲ್ಲಿ ವಾಯ್ಸ್ ರೈಸ್ ಮಾಡಿದ್ರೆ ಅವ್ರು ತೆಗಿತಾ ಇರಲಿಲ್ಲ ಅವರು. ಅವಾಗ ಅವರು ವಾದ ಮಾಡ್ತಿದ್ರು, ನನ್ನ ಇಷ್ಟ, ಅವ್ನು ಟೇಬಲ್ ಕ್ಲೀನ್ ಮಾಡ್ಕೊಂಡು ಹೋಗ್ಲಿ ಅಂತಿದ್ರು. ಸೊ ಇಲ್ಲೂ ಕೂಡ ಅಷ್ಟೇ, ಅವ್ರದ್ದೇನು ತಪ್ಪು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ತಪ್ಪು ಮಾಡಿದ್ದಾರೆ. ಅವ್ರೇನು ಒಳ್ಳೆ ಕೆಲಸ ಮಾಡಿ ಸಾರಿ ಕೇಳಕ್ಕೆ ಬಂದಿಲ್ಲ. ಅಲ್ಲಿ ತಪ್ಪು ಮಾಡಿ ರೂಲ್ಸ್ ಬ್ರೇಕ್ ಮಾಡಿ ಬಂದಿರುವಂಥದ್ದು ಸಾರಿ ಕೇಳೋಕ್ಕೆ. ಗಿಲ್ಲಿ ಮಾಡ್ತಿರೋವಂಥದ್ದು ತಪ್ಪೇನಿದೆ? ಓಕೆ, ಓವರಾಗಿ ಆಡ್ತಾನೆ ಅಂತಲೇ ಇಟ್ಕೊಳ್ಳೋಣ, ಏನು ತಪ್ಪಿದೆ? ನೀವೇ ಹೋಗ್ಬಿಟ್ಟು ಇದು ಮಾಡಬೇಕಾಗಿತ್ತು. ಅದೆಲ್ಲ ಬಿಟ್ಬಿಟ್ಟು ಈ ದೌಲತ್ತು ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತಂದರೆ ಎಲ್ರಿಗೂ ಕೂಡ ಗೌರವ ಇರುತ್ತೆ. ಸಂಸ್ಕಾರ ಕಲ್ತ್ಕೋ, ಹಾಗೆ ಹೀಗೆ ದೊಡ್ಡ ದೊಡ್ಡ ಮಾತು. ರಕ್ಷಿತಾಗೆ ಬೈಯೋ ಟೈಮಲ್ಲಿ ಅದೆಲ್ಲ ಅವಾಗಿರಲಿಲ್ವ ಸಂಸ್ಕಾರ? ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ಯಾ ಹಂಗೆ ಅಂತ ಅವಾಗ ನೀವು ಟಾರ್ಗೆಟ್ ಮಾಡಲಿಲ್ವಾ? ಅದು ತಪ್ಪಲ್ವಾ ಆಗಿದ್ರೆ? ಅವಾಗ ಗಿಲ್ಲಿ ಹೇಳ್ದ, ಕೂತ್ಕೊಂಡ್ರಲ್ಲಿ ತಪ್ಪೇನಿದೆ, ನನ್ನ ಕೈ ನನ್ನ ಕಾಲು, ನಾನೇನೋ ಅಲ್ಲಾಡಿಸ್ತೀನಿ, ನೀವು ಸಾವಿ ಕೇಳ್ಕೊಡು ಹೊಂಟೋಗ್ಬಿಡಿ ಅಂತ. ಅಲ್ಲಿಂದ ಅಶ್ವಿನಿ ಅವ್ರು ಹೊಂಟೋಗ್ತಾರೆ. ನಾನಂತೂ ಕೇಳೋದೆಲ್ಲ ಬಗ್ಗದೆ ಇಲ್ಲ ಅಂತಾರೆ. ಒಂದು ಸರಿ ಕರೀರಿ ಆಯಿತು ನಿಂತ್ಕೊತೀನಿ ಅಂತಾನೆ, ಮತ್ತೆ ತಿರ್ಗೋ ಕಾಲ ಮೇಲೆ ಕಾಲು ಹಾಕೊಂತಾನೆ. ಪಾಪ ರಘು ರೈಸ್ ಆಗ್ಬಿಟ್ಟ, ನಿನ್ನ ಈಗ ಸುಮ್ಮನೆ ಕುತ್ಕೊಂತೀಯಲ್ವೋ ಹಾಗೆ ಹೀಗೆ ಅಂತ. ಅದಾದಮೇಲೆ ನಿಂತ್ಕೊತಾನೆ, ಕೊನೆಗೆ ಹೋಗಲಿ ಅಂತ ಹೇಳ್ಬಿಟ್ಟು ಇವನೇ ಸೋತ್ಬಿಟ್ಟು ಸೊ ನಿಂತ್ಕೊಂಡಾದ್ಮೇಲೆ ಸಾರಿ ಕೇಳ್ಬಿಟ್ಟು ಅಲ್ಲಿಂದ ಅವ್ರು ಎಸ್ಕೇಪ್ ಆಗ್ಬಿಡ್ತಾರೆ. ಆ್ಯಂಡ್ ಇದಾದ್ಮೇಲೆ ಸಾರಿ ಎಲ್ಲ ಕೇಳಿದಾದ್ಮೇಲೆ ಇನ್ನೇನು ಗಿಲ್ಲಿ ಕೆಲಸ ಮಾಡ್ಬೇಕಲ್ಲ, ಸಿಕ್ಕಾಪಟ್ಟೆ ಓತ್ಲ ಹೊಡಿತಿದ್ದ. ಬಿಕಾಸ್ ಕಾವ್ಯ ಅಲ್ಲಿ ಸಾರಿ ಕೇಳಿದ್ರೆ ನಾನು ಕೆಲಸ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ ಅನ್ನೋ ರೀತಿಯಲ್ಲಿ ಹೇಳ್ದ. ಇದು ಸ್ವಲ್ಪ ನನ್ನ ಪ್ರಕಾರ ಎಲ್ಲೋ ಸ್ವಲ್ಪ ಗಿಲ್ಲಿದು ಓವರ್ ಆಯಿತು ಕಾವ್ಯ ಅಂತ ಬಂದಾಗ. ಸೊ ಕಾವ್ಯ ಅಲ್ಲಿ ಏನಾದರೂ ಹೇಳಿ ಏನಾದರೂ ಬಿಡಲಿ, ನನ್ನ ಪ್ರಕಾರ ಅದು ಟಾಸ್ಕ್ಗೆ ಒಂದು ರೀತಿಯಲ್ಲಿ ಕಂಟಕ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಅವ್ನು ಅಶ್ವಿನಿಗೆ ಎಲ್ಲ ಮಾಡ್ದ ಓಕೆ, ಬಟ್ ಕಾವ್ಯ ಅಂತ ಬಂದಾಗ ಅವನು ಟಾಸ್ಕ್ನ ಚಟುವಟಿಕೆನ ಹಾಳು ಮಾಡುವಂಥದ್ದು ನನಗೆಲ್ಲೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಓಕೆ, ಟಾಸ್ಕ್ ರೀತಿಯಲ್ಲಿ ನೋಡಬೇಕೆ ಹೊರತು ಸೊ ಅಲ್ಲಿ ಕಾವ್ಯ ಏನೋ ಅಂದರು ಅಂತ ಹೇಳ್ಬಿಟ್ಟು ಆ ಒಂದು ಕೋಪನ ಅಲ್ಲಿ ಟಾಸ್ಕಲ್ಲಿ ತೋರಿಸುವಂಥದ್ದು ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಸೊ ಅದನ್ನು ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ. ಸೊ ಟಾಸ್ಕ್ ಆದರೂ ಆಗಿರ್ಬೋದು, ಅವನ ಒಂದು ಕಾವ್ಯ ಆದರೂ ಆಗಿರ್ಬೋದು, ಅದನ್ನು ಸಪ್ರೇಟಾಗಿ ಇಡಲೇಬೇಕು ಅವನು. ಓಕೆ, ಇಲ್ಲ ಅಂತಂದರೆ ಅಲ್ಲಿ ಎಲ್ಲರೂ ಕೂಡ ಏನಂತಂದ್ರು ಅಲ್ಲಿ, ಸೊ ಅವ್ನು ಮಾಡ್ತಾ ಇಲ್ಲ ಕೆಲಸ ಅಂತ ನಾವು ಕೂಡ ಮಾಡಲ್ಲ. ಬಿಕಾಸ್ ಅಲ್ಲಿ ತರಕಾರಿ ಸಿಗಲ್ಲ, ಸಾಮಗ್ರಿಗಳು ಸಿಗಲ್ಲ. ಅದಕ್ಕೋಸ್ಕರ ಅಲ್ಲಿ ಸೂರಜ್ ಕೂಡ ಹೇಳ್ದ, ಅವ್ರು ಮಾಡಲ್ಲ ಅಂತಂದ್ರೆ ನಾನು ಅಡುಗೆ ಮಾಡಲ್ಲ ರಘು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ಹೊರಗಡೆ ಬರ್ತಾನೆ. ಅಲ್ಲಿ ಅಷ್ಟೊತ್ತಿಗೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ, ಸೊ ಈ 2 ಟಾಸ್ಕ್ಗಳು ಮುಗ್ದಿದೆ ಅಂತಂದಾಗ ಅಲ್ಲಿ ಕ್ಯಾಪ್ಟನ್ ರಘು ಅವ್ರಿಗೆ ಕೇಳ್ತಾರೆ, ಸೊ ಅಶ್ವಿನಿ ಆ್ಯಂಡ್ ಗಿಲ್ಲಿ ಸೊ ಇಬ್ಬರದ್ದು ಒಂದು ಚೆನ್ನಾಗಿ ಮಾಡಿದ್ರ ಅಂತ ಕೇಳಿದಾಗ ರಘು ಅವ್ರು ಹೇಳುವಂಥದ್ದು ಏನು ಅಂತಂದರೆ, ಮಾಡಿದ್ದಾರೆ ಬಿಗ್ ಬಾಸ್ ಅಂತ ಹೇಳಿದ್ರು. ಬಟ್ ಬಿಗ್ ಬಾಸ್ ಅವ್ರು ನೋಡಿರಲ್ವಾ ಯಾರು ಚೆನ್ನಾಗಿ ಮಾಡಿದವರು ಯಾರು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಬಿಗ್ ಬಾಸ್ ಹೇಳುವಂಥದ್ದು ಸೊ ಗಿಲ್ಲಿ ಬಗ್ಗೆ ಸೊ ಕೆಲವು ಸ್ಪರ್ಧಿಗಳು ಸೊ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿದಾಗ ಅಲ್ಲಿ ಒಂದು ಡಿಸಿಷನ್ ತಗೊತಾರೆ. ಅದೇನು ಅಂತಂದರೆ ಸಾಮಗ್ರಿಗಳೇನೋ ಅಷ್ಟು ಬಂದಿತ್ತಲ್ವಾ, ಅದರಲ್ಲಿ 3 ಒಂದು ಬಾಸ್ಕೆಟ್ಗಳನ್ನ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಸ್ಟೋರ್ಗೆ ತಂದು ಇಡಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಕಟ್ಟಾಯ್ತಲ್ಲ ಅಲ್ಲಿ. ನನ್ನ ಪ್ರಕಾರ ಗಿಲ್ಲಿ ಇನ್ನೊಂಚೂರು ಚೆನ್ನಾಗಿ ಮಾಡಿದ್ರೆ ಇನ್ನೂ 1 or 2 ಬಾಸ್ಕೆಟ್ಗಳು ಬರೋದು ಅಂತ ನನಗನ್ಸುತ್ತೆ. ಅದನ್ನೇ ಇವಾಗ ರೀಸನ್ ತೊಗೊಂಡು ಸೊ ನಾಮಿನೇಷನ್ ಮಾಡ್ತಾರೆ. ನಾಮಿನೇಷನ್ ಮೀನ್ಸ್ ಅದೇನು ಪ್ರಾಬ್ಲಮ್ ಇಲ್ಲ, ಜನ ಸೇವ್ ಮಾಡ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ಈ ಥರ ಕಾವ್ಯ ಅಂತ ಬಂದಾಗ ಸೊ ಅದು ವೀಕ್ನೆಸ್ ಆಗಬಾರ್ದು ಅವನಿಗೆ.
ಸೊ ಅದನ್ನ ವೀಕ್ನೆಸ್ನ ಬಿಟ್ಬಿಟ್ಟು ಸೊ ತನ್ನ ಆಟನ ತಾನು ಆಡಬೇಕು ಅಂತ ನನಗನ್ಸುತ್ತಪ್ಪ. ಓಕೆ, ಸೊ ಇದಾದ್ಮೇಲೆ ಇಬ್ಬರು ಒಂದು ಪೋಷಾಕುಗಳನ್ನು ತೆಗಿಬಹುದು ಅಂತ ಹೇಳ್ತಾರೆ. ಅದೇ ಗಿಲ್ಲಿದು ಗುಲಾಮ್ ಅನ್ನುವಂಥ ಅಫ್ರಾನ್ ಆಗಿರ್ಬೋದು, ಅಶ್ವಿನಿ ಅವರಿಗೆ ಆ ಸ್ಟಿಕ್ಕರ್ ಅಂಟಿಸಿದ್ರಲ್ಲ ಅಶ್ವಿನಿ ಆ್ಯಂಡ್ ಜಾನ್ವಿ ಅವರಿಗೆ, ಸೊ ಅದನ್ನು ಕೂಡ ತೆಗಿಬೇಕು ಅಂತ ಹೇಳ್ತಾರೆ. ಐ ಆಮ್ ಸಾರಿ ಅನ್ನುವಂಥ ಒಂದು ಬೋರ್ಡು ಕೂಡ ತೆಗೆಸ್ತಾರೆ. ಬಟ್ ಅಶ್ವಿನಿ ಆ್ಯಂಡ್ ಜಾನ್ವಿ ಇಬ್ಬರೂ ಕೂಡ ಆ ಒಂದು ಏನು ನಾಮಿನೇಟ್ ಆಗಿದ್ರೆ ಡೈರೆಕ್ಟ್ ನಾಮಿನೇಷನು ಅದು ಹಾಗೇ ಇರುತ್ತೆ ಅಂತ ಹೇಳ್ತಾರೆ. ಈ ವಾರ ಅವರು ಸೇಫ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಬ್ಬರು ಕೂಡ ಡೈರೆಕ್ಟ್ ಆಗಿ ನಾಮಿನೇಷನ್ ಆಗಿದ್ದಾರೆ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಅಶ್ವಿನಿ ಆ್ಯಂಡ್ ಜಾನ್ವಿ ಇಬ್ಬರು ತಿರ್ಗಾ ನಾಟಕ ಶುರು ಹಚ್ಕೊತಾರೆ. ಅಲ್ಲಿ ತಪ್ಪಾಯಿತು ಬಿಗ್ ಬಾಸ್ ಹಾಗೆ ಹೀಗೆ, ಸೊ ನಾವು ಏನು ಬೇಕು ಅಂತ ಮಾಡಿಲ್ಲ, ಸೊ ಸುದೀಪ್ ಸರ್ಗೂ ಕೂಡ ಸಾರಿ ಕೇಳ್ತೀವಿ, ನಾವು ಜಸ್ಟ್ ಹೆಲ್ಪ್ ಮಾಡಲಿಕ್ಕೆ ಅಂತ ಕರೆದಿರೋವಂಥದ್ದು, ಬೇರೆ ಏನೂ ಮಾತಾಡಿಲ್ಲ. ಅದಾದಮೇಲೆ ನಮಗೂ ಕೂಡ ತಪ್ಪಿನ ಅರಿವಾಗಿದೆ ಅದು ಇದು ಅಂತೆಲ್ಲ ಪುಂಗಿದ್ರು. ಎಷ್ಟು ತಪ್ಪಿನ ಅರಿವಾಗಿದೆ ಅಂತ ನಾವು ಕೂಡ ನೋಡಿದ್ದೀವಿ. ನಿಮ್ಮದೇ ತಪ್ಪನ್ನ ನಿಮಗೆ ತೋರಿಸ್ತಾ ಇದ್ದಾಗ ನಗಾಡ್ತಿದ್ದೀರಲ್ವಾ, ಗೊತ್ತಿದೆ ಏನು ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಷ್ಟಿತ್ತು ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ. ಸೊ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಗಿಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರೋವಂಥದ್ದು ನನಗೆ ತಪ್ಪೇ ಅನಿಸ್ಲಿಲ್ಲ. ಓಕೆ, ಇವ್ರು ಮಾಡಿರೋವಂಥ ಅವಾಂತರಗಳಿಗೆ ಅದು ಏನು ಕಮ್ಮಿ ಇಲ್ಲ ಅಂತ ನನಗನ್ಸುತ್ತೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.